ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧಕ್ಕೆ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದ ಹಾಗೆ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆ ಕಾಣ್ತಾ ಇದೆ. ಈ ಹಿಂದೆ ಯುದ್ಧದ ಸಂದರ್ಭದಲ್ಲಿ ಕಳೆದ 3 ವಾರಗಳ ಹಿಂದೆ ಬಂಗಾರದ ಬೆಲೆ 1 ಗ್ರಾಮ್ 22 ಕ್ಯಾರೆಟ್ಗೆ 12,800ಕ್ಕೆ ಹೋಗಿತ್ತು. ಆದರೆ ಇಂದು ಚಿನ್ನದ ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ 1 ಗ್ರಾಮ್ಗೆ 14,010 ರೂಪಾಯಿ ಆಗಿದೆ. ಸದ್ಯಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದ್ದ ಹಾಗೆ ಚಿನ್ನ ಖರೀದಿ ಮಾಡುವಂಥವರು ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನದ ಅಂಗಡಿ ಹತ್ರ ಬರ್ತಾ ಇದ್ದಾರೆ. ಯಾಕೆಂದರೆ ಅಕ್ಷಯ ತೃತೀಯ ಕೂಡ ಮುಂದಿನ ದಿನಮಾನಗಳಲ್ಲಿದೆ. ಹೀಗಾಗಿ ಸಾಕಷ್ಟು ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಹೆಂಗಳೆಯರಾಗಿರ್ಬೋದು, ಮಹಿಳೆಯರು, ಜೊತೆಗೆ ಸಾಕಷ್ಟು ಚಿನ್ನದ ಮೇಲೆ ಪ್ರೀತಿ ಇರುವಂಥವ್ರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ, ಬಂಗಾರ, ಬೆಳ್ಳಿ ಖರೀದಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಸದ್ಯಕ್ಕೆ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟಿಂದ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನದ ಬೆಲೆಯಲ್ಲಿ ಕಡಿಮೆ ಆಗಿತ್ತು. ಕಳೆದ 3 ವಾರಗಳ ಹಿಂದೆ ನಾವು 1 ಗ್ರಾಮ್ 22 ಕ್ಯಾರೆಟ್ ಬಂಗಾರದ ಬೆಲೆ 12,200 300ಕ್ಕೆ ತಲುಪಿದ್ದಂಥ ಉದಾಹರಣೆಗಳನ್ನು ನೋಡಿದ್ವಿ. ಇದಾದ ಬಳಿಕ ಈಗ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದ ಹಾಗೆ ಮತ್ತಷ್ಟು ಚಿನ್ನದ ಬೆಲೆ ಏರಿಕೆ ಆಗ್ಬೋದು ಅನ್ನೋಂತಹ ಆತಂಕ ಮತ್ತು ಏರಿಕೆ ಆಗುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಸ್ಟಮರ್ಸ್ಗಳು ಕೂಡ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಮತ್ತು ಬಂಗಾರದ ಆಭರಣಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ರಾಜಧಾನಿಯ ಪ್ರಮುಖ JRT ಸ್ಟಾಲ್ಗಳ ಮುಂದೆ ಇದ್ದೀನಿ ನಾನು. JRTಯ ಸಂಪಿಗೆ ರಸ್ತೆಯಲ್ಲಿರುವಂಥ ಸ್ಟಾಲ್ ಮುಂದೆ ಚಿನ್ನದ ಖರೀದಿಯಲ್ಲಿ ಮುಂದಾಗಿರುವಂಥದ್ದು. ಯಾಕೆಂದರೆ ಸದ್ಯಕ್ಕೆ ಚಿನ್ನದ ಬೆಲೆಯಲ್ಲಿ ಈಗ ಇವತ್ತಿನ ರೇಟನ್ನು ನೋಡಿದಂಥ ಸಂದರ್ಭದಲ್ಲಿ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ 1,40,100 ರೂಪಾಯಿ ತಲುಪಿದೆ. ಕಳೆದ ಕೆಲ ದಿನಗಳ ಹಿಂದೆ ಅಂದರೆ 3 ವಾರಗಳ ಹಿಂದೆ ಇದೇ 10 ಗ್ರಾಮ್ ಚಿನ್ನ 1,26,000ಕ್ಕೆ ತಲುಪಿತ್ತು. ಆದರೆ ಈಗ ಮತ್ತೆ ಏರಿಕೆ ಆಗ್ತದೆ. ಹೀಗಾಗಿ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ. ಮೇಡಮ್, ಈಗ ಕಳೆದ 1 ವಾರದ ಹಿಂದೆ ಕಡಿಮೆ ಆಗಿತ್ತು ಚಿನ್ನದ ಬೆಲೆ, ಈಗ ಏರಿಕೆ ಆಗ್ತದೆ, ಏನೇನು ಹೇಳ್ತೀರಿ ನೀವು? ಅಕೇಶನಿಗೆ ತಗೊಳ್ಳೇಬೇಕು. ಸೊ ಅದು ಜಾಸ್ತಿ ಆದರೂ ಕಮ್ಮಿ ಆದರೂ ವಿ ಹ್ಯಾವ್ ಟು ಗೋ ಫಾರ್ ಇಟ್ ಅನ್ನೋ ಥರ. ಇದೇನು ಅಕ್ಷಯ ತೃತೀಯ ಪ್ಲಾನಾ ಅಥವಾ ಮದುವೆ ವಿಷಯಕ್ಕೆ ಬಂದಿರೋದಷ್ಟೇ. ಈಗ ಯುದ್ಧದ ಸಂದರ್ಭದಲ್ಲಿ ಕಡಿಮೆ ಇತ್ತು, ತಗೋಬೇಕಿತ್ತು ಅಂತೀರ ಅವಾಗನೇ? 11,000 ಡಿಫರೆನ್ಸ್ ಆಗಿದೆ. ಇನ್ನೂ ಕಡಿಮೆ ಆಗುತ್ತೆ ಅನ್ಕೊಂಡ್ವಿ, ಬಟ್ ಮತ್ತೆ ಯುದ್ಧ ನಿಂತು ಜಾಸ್ತಿ ಆಯ್ತು ಅಷ್ಟೇ. ಸ್ವಲ್ಪ ಏರಿಕೆ ಆಗಿರೋದು ಬೇಜಾರಾಗ್ತಾ ಇದೆ ಹಾಗಾದ್ರೆ. ಹೌದು 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 ಹೌದು. ಸರ್, ಈಗ ಚಿನ್ನ ಯಾವತ್ತೂ ಕೂಡ ಸರ್ ಒಂದು ಹೂಡಿಕೆ ಪರ್ಪಸ್ ಆಗಿ ನೋಡ್ತಾರೆ. ಕೆಲವೊಂದಿಷ್ಟು ಮನೆಯಲ್ಲಿರುವಂಥವರು ಆಭರಣಗಳು ಬೇಕು ಅಂತ ಕೇಳ್ತಾರೆ. ಈಗ ಕಳೆದ 3 ವಾರಗಳಿಂದ ಇದ್ದ ಬೆಲೆಗೂ ಈಗ 11,000 ವ್ಯತ್ಯಾಸ, ಏನು ಹೇಳ್ತೀರಿ? ಒಳ್ಳೇದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಳ್ಳೆಯದೇ ಅದು. ಹೆಚ್ಚು ಆದರೂ ಒಳ್ಳೆಯದು, ಕಡಿಮೆ ಆದರೂ ಒಳ್ಳೆಯದು. ಹೆಚ್ಚು ಆದರೆ ಇವರಿಗೆ ಒಳ್ಳೆಯದು, ಕಡಿಮೆ ಆದರೆ ನಮಗೆ ಒಳ್ಳೆಯದು. ಅಂದರೆ ಜಾಸ್ತಿ ಆದರೆ ಕಡಿಮೆ ಆದರೆ ಕೊಡ್ಸೋಕೆ ಅನುಕೂಲ ಅಂತೀರಾ? ಅನುಕೂಲ ಅಲ್ವಾ, ಅದಕ್ಕೆ ತೊಗೋಬೋದು, ಜಾಸ್ತಿ ತಗೊಳ್ಬೋದು ಅಂತ. ಎಲ್ಲನೂ ತೊಗೋಬೋದು, ವಾಟ್ ಎವರ್ ವಿ ವಾಂಟ್ ವಿ ಕ್ಯಾನ್ ಟೇಕ್. ಅದಕ್ಕೆ ಒಳ್ಳೆಯದು. ಈಗ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಬೆಲೆ ಏರಿಕೆ ಆಗ್ತದೆ ಕಳೆದ 1 ವಾರದಿಂದ. ಹೌದು ಹೌದು ಹೌದು, ಕರೆಕ್ಟ್. ಬೆಲೆ ಏರಿಕೆ ಆಗ್ತಾ ಇದೆ, ಬಟ್ ಅದು ಇದ್ದಿದ್ದೇನೆ, ಇದು ಸೈಕಲ್ ಅಲ್ವಾ, ಏರಿಕೆ ಇಳಿಕೆ ಇರೋದೇ. ಸೊ ಇಟ್ಸ್ ಓಕೆ, ನಮ್ಗೆ ಬೇಕಾದಾಗ ನಾವು ತಗೊಳ್ಳೋದಷ್ಟೇ, ಮತ್ತೇನಿಲ್ಲ. ಇನ್ನು ಇಲ್ಲ ಮತ್ತೊಬ್ರು ಇದ್ದಾರೆ, ಕೇಳ್ತೀನಿ, ನೀವೇನು ಹೇಳ್ತೀರಾ? ಈಗ 3 ವಾರಗಳ ಹಿಂದೆನೇ ತೊಗೊಂಡಿದ್ರೆ ಬೆಸ್ಟ್ ಇತ್ತು ಅಂತಂತೀರಾ? ಹೌದು, ಬಟ್ ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ವೆಡ್ಡಿಂಗ್ ಅಂತ ಬಂದಿರೋದು ನಾವು. ಸೊ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆದರೆ ಜಾಸ್ತಿ ಇದ್ದರೂ ಕಮ್ಮಿ ಇದ್ದರೂ ಇಸ್ಕೊಳ್ಲೇಬೇಕು. ಅದು ಇಂಡಿಯನ್ ವೆಡ್ಡಿಂಗ್ಸಲ್ಲಿ ಗೋಲ್ಡ್ ಇಸ್ ಅ ಮಸ್ಟ್. ಬಟ್ಟೆ ಕಾಂಪ್ರಮೈಸ್ ಆಗ್ತದೆ, ಬಟ್ ನಾಟ್ ಫಾರ್ ದ ಗೋಲ್ಡ್. ಸೊ ಜಾಸ್ತಿ ಇರೋ ಕಮ್ಮಿ ಇರೋ ನಾವು ಇಸ್ಕೊಳ್ಲೇಬೇಕಂದ್ರೆ. ಈಗ 3 ವಾರಗಳ ಹಿಂದೆ 12,600ಕ್ಕೆ ಹೋಗಿತ್ತು. ಆ ಟೈಮಲ್ಲಿ ತೊಗೊಂಡಿದ್ರೆ ಬೆಸ್ಟ್ ಇತ್ತು ಅನ್ಸುತ್ತಾ? ಅಫ್ಕೋರ್ಸ್ ಕಮ್ಮಿ ಇದ್ರೆ ಬೆಸ್ಟ್ ಇರುತ್ತೆ, ಬಟ್ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವತ್ತಿಗಿದು ಆಫ್ಟರ್ 3 ವೀಕ್ಸ್ ನೋಡಿದ್ರೆ ಇದೇ ಕಮ್ಮಿ ಅನಿಸುತ್ತೆ ನಮಗೆ. ಸೊ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬೇಜಾರು ಅಂತೀರಾ ಏರಿಕೆ ಆಗೋದು? ಜಾಸ್ತಿ ಆದರೆ ಅಫ್ಕೋರ್ಸ್ ಬೇಜಾರು ಇದ್ದೇ ಇರುತ್ತೆ. ಹೇಳಿ ಅಮ್ಮ, ಏನು ನೀವೇನು ಹೇಳ್ತೀರಿ? ಈಗ ಮಾಲೀಕರಿದ್ದಾರೆ, ಇಲ್ಲಿ ಮ್ಯಾನೇಜರ್ ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ ಅವ್ರೇನು ಹೇಳ್ತಾರೆ ಅಂತ. ಸರಿ, ಈಗ ಕಳೆದ 3 ವಾರಗಳ ಕಂಪೇರ್ ಮಾಡಿದ್ರೆ ನಾವು ಏರಿಕೆ ಟ್ರೆಂಡ್ ನೋಡ್ತಾ ಇದ್ದೀವಿ. ಮತ್ತಷ್ಟು ಏರಿಕೆ ಆಗ್ಬೋದಾ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ಗೋಲ್ಡ್ ಪ್ರೈಸ್ ಇವಾಗ ಏನು ಅಂತ ಹೇಳಿದ್ರೆ ಪಾಸ್ಟ್ 2 ವೀಕ್ಸ್ನಿಂದ ಬಂದ್ಬಿಟ್ಟು 13,000 ಆಯಿತು. ಹಂಗಾದ್ರೆ 12,800 ರೂಪಾಯಿಂದ ಇವತ್ತು 14,010 ರೂಪಾಯಿ ಆಗಿದೆ. ಸೊ ಟ್ರೆಂಡ್ ಬಂದು ಜಾಸ್ತಿ ಆಗೋ ಥರನೇ ಇದೆ. ಆದ್ದರಿಂದ ಬಂದ್ಬಿಟ್ಟು ಕಸ್ಟಮರ್ಸು ಬಂದ್ಬಿಟ್ಟು ಜಾಸ್ತಿ ಜನ ಬಂದು ತಗೋತಾ ಇದ್ದಾರೆ. ಸರ್, ಒಂದು ಮಾತಿದೆ, ಚಿನ್ನದ ವ್ಯಾಪಾರಿಗಳು ಮತ್ತು ಅಂಗಡಿಯಲ್ಲಿ ಮಾತು ಕೇಳಿಬರುವುದೇನೆಂದರೆ ಯಾವತ್ತೂ ಗ್ರಾಹಕರು ಇಳಿಯುವಾಗ ಖರೀದಿಗಿಂತ ಏರುವಾಗ ಖರೀದಿ ಮಾಡುವಂಥ ಜಾಸ್ತಿ ಅಂತ. ಹೌದಾ? ಇದು ನಿಮ್ಮಲ್ಲೂ ಕೂಡ ಏರಿಕೆಯ ಸಮಯದಲ್ಲಿ ಜಾಸ್ತಿ ಕಸ್ಟಮರ? ಖಂಡಿತ ಹೌದು. ಕಸ್ಟಮರ್ಸ್ ಬಂದ್ಬಿಟ್ಟು ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಏನು ಅನ್ಕೊತಾರೆ, ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ಜನ ಅಂಗಡಿಗೆ ಮುಗಿಬೀಳ್ತಾರೆ. ಕಡಿಮೆ ಆಗಬೇಕಾದ್ರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಈಗ ಏರಿಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಸರ್? ಹೌದು ಹೌದು
ಇವಾಗ ಬಂದ್ಬಿಟ್ಟು ಕಸ್ಟಮರ್ಸ್ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ಒಳ್ಳೆ ಬಿಸ್ನೆಸ್ ಇದೆ ನಮಗೆ. ಇದು AGM ಆಗಿರುವಂಥ ಶ್ರೀನಿವಾಸ್ ಅವರು ಹೇಳುವಂಥದ್ದು. ಸದ್ಯಕ್ಕೆ ಯಾವಾಗಲೂ ಕೂಡ ಚಿನ್ನದ ಟ್ರೆಂಡ್ ಹೇಗಿರುತ್ತೆ ಅಂದರೆ, ಇಳಿಯುವಾಗ ಗ್ರಾಹಕರ ಸಂಖ್ಯೆ ಕಡಿಮೆ ಇರುತ್ತೆ ಖರೀದಿ ಮಾಡೋದಕ್ಕೆ, ಏರುವಾಗ ಮತ್ತಷ್ಟು ಏರಿಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಖರೀದಿ ಮಾಡುವಂಥದ್ದು. ಜೊತೆಗೆ ಅಕ್ಷಯ ತೃತೀಯ ಬರುತ್ತಿರೋದ್ರೂ ಕೂಡ ಚಿನ್ನದ ಮೇಲೆ ಹೂಡಿಕೆ ಆಗಿರ್ಬೋದು ಮತ್ತು ಖರೀದಿ ಆಗಿರೋದು ಭರ್ಜರಿಯಾಗಿ ನಡೀತಾ ಇದೆ. ಒಂದು ಕಡೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಗ್ರಾಹಕರ ಸಂಖ್ಯೆಯಲ್ಲಿ ಕೂಡ ಏರಿಕೆ ಆಗ್ತಿರೋದು ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ನವೀನ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ, ಬೆಂಗಳೂರು.